ಲೋಕಾಯುಕ್ತ ಬಲೆಗೆ ಎಸಿ. ಹುಣಸೂರು ಎಸಿ ಕಾವ್ಯರಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಶೈಲೇಂದ್ರ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿದ್ದು 5.5 ಲಕ್ಷ ರೂಪಾಯಿ ಹಣ ಪಡೆಯುವ ವೇಳೆ ಬಲೆಗೆ ಬಿದ್ದಿದ್ದಾರೆ. ಗುಮಾಸ್ತ ಶಿವಕುಮಾರ್ ಮೂಲಕ ಹಣ ಪಡೆದಿದ್ದಂತಹ ಕಾವ್ಯರಾಣಿ ಎಚ್ಡಿ ಕೋಟೆ ತಾಲೂಕಿನ 4.5 ಎಕರೆ ಜಮೀನು ವಿಚಾರವಾಗಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಂತಹ ಕಾವ್ಯರಾಣಿ 5 ಲಕ್ಷ ಮುಂಗಡವಾಗಿ ಪಡೆದಿದ್ದ ಕಾವ್ಯರಾಣಿ ಕಂದಾಯ ಮೇಲ್ಮನವಿ ಇತ್ಯರ್ಥಪಡಿಸಲು 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಕಾವ್ಯರಾಣಿಯ ಮಧ್ಯಾಹ್ನ ಸುಮಾರಿಗೆ 5.5 ಲಕ್ಷ ರೂಪಾಯಿ ಹಣ ನೀಡುವ ಗುಮಾಸ್ತ ಶಿವಕುಮಾರ್ ಮೂಲಕ ಹಣ ಪಡೆದಿದ್ದಂತಹ ಕಾವ್ಯರಾಣಿ ಹಣ ಪಡೆಯಲು ಗುಮಾಸ್ತನನ್ನ ಮನೆಗೆ ಕರೆದಿದ್ದ ಎಸಿ ಕಾವ್ಯರಾಣಿಯ ದಾಳಿ ಮಾಡಿ ಗುಮಾಸ್ತನ ಸಮೇತ ಹಣ ವಶಕ್ಕೆ ಪಡೆದಂತಹ ಅಧಿಕಾರಿಗಳು ಎಸಿ ಕಚೇರಿಯಲ್ಲಿ ಕಡತಗಳ ಪರಿಶೀಲನೆ ಎಸಿ ಕಾವ್ಯರಾಣಿ ಗುಮಾಸ್ತ ಶಿವಕುಮಾರ್ ಲೋಕಾಯುಕ್ತ ವಶಕ್ಕೆ ಪಡೆದಿದ್ದಾರೆ. ಹುಣಸೂರಿನ ಕಾವ್ಯರಾಣಿ ಕೆವಿ ಅಧಿಕಾರಿ, ಉಪವಿಭಾಗದ ಅಧಿಕಾರಿ ಮತ್ತು ಶಿವಕುಮಾರ್ ದೂರುದಾರರು ಡಾಕ್ಟರ್ ರೂಫಾ ವಿಷಯ ಎಚ್ಡಿ ಕೋಟೆ ತಾಲೂಕಿನ ಸರ್ವೆ ನಂಬರ್ 1726ರಲ್ಲಿ 4 ಎಕರೆ 20 ಗುಂಟೆ ಜಮೀನು ಖಾತ್ಲೆ ಬದಲಾವಣೆ ಪ್ರಕರಣ, ಲಂಚದ ವ್ಯವಹಾರ ಹಾಗೂ ಲೋಕಾಯುಕ್ತ ದಾಳಿ ಬೇಡಿಕೆ ಹಾಗೂ ಒಪ್ಪಂದ ಖಾತೆ ಮಾಡಿಕೊಡಲು ಆರಂಭದ 20 ಲಕ್ಷಕ್ಕೆ ಲಂಚಕ್ಕೆ ಬೇಡಿಕೆ ಇಡಲಾಗಿತ್ತು. ನಂತರ 10.5 ಲಕ್ಷಕ್ಕೆ ಅಂತಿಮಗೊಳಿಸಲಾಗಿತ್ತು. 10 ದಿನಗಳ ಹಿಂದೆ ಮೊದಲ ಕಂತವಾಗಿ 5 ಲಕ್ಷ ನೀಡಲಾಗಿತ್ತು. ರೆಡ್ ಹ್ಯಾಂಡ್ ಆಗಿ ದಾಳಿಗೆ ಸಿಕ್ಕಿಬಿದ್ದಂತಹ ಕಾವ್ಯರಾಣಿ ಬಾಕಿ 5.5 ಲಕ್ಷ ರೂಪಾಯಿ ಹಣವನ್ನ ಹುಣಸೂರಿನ ಅಧಿಕೃತ ಸರ್ಕಾರಿ ನಿವಾಸದಲ್ಲಿ ಸ್ವೀಕರಿಸುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಹಣದೊಂದಿಗೆ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕಾರ್ಯಾಚರಣೆ ತಂಡ ಮೈಸೂರು ಲೋಕಾಯುಕ್ತ ಡಿವೈಎಸ್ಪಿ ಶೈಲೇಂದ್ರ, ಮಡಿಕೇರಿ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಮತ್ತು ಇನ್ಸ್ಪೆಕ್ಟರ್ ವೀಣಾ ನಾಯಕ್, ತನಿಖಾಧಿಕಾರಿ ರವಿಕುಮಾರ್ ಮತ್ತು ಸಿಬ್ಬಂದಿ. ಪ್ರಸ್ತುತ ಕಾನೂನು ಕ್ರಮ ಲೋಕಾಯುಕ್ತ ಎಸ್ಪಿ ಉದೇಶ್ ರವರ ಮಾಹಿತಿಯಂತೆ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ದಾಖಲನ್ನ ಮಾಡಿಕೊಳ್ಳಲಾಗಿದೆ. ಬರೋ ಟೈಮ್ 20 ದಿವಸ ಆಯ್ತಾ? ಇಲ್ಲ
ವಿಡಿಯೋದಲ್ಲೇ ಏನಿಲ್ಲ